ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ರಿ ಇಲ್ಲಿ. ಏನೇ? ಅಯ್ಯೋ, ಶ್ರಾವಣಿ ಅಮ್ಮನ ಮೇಲೆ ಸುಬ್ರಹ್ಮಣ್ಯ ಸಿಟ್ಟು ಮಾಡ್ಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ಏನೋ ಸಿಟ್ಟು ಮಾಡ್ಕೊಂಡಿದ್ದಾನ? ಯಾಕೆ? ಗಂಡ ಹೆಂಡತಿರ ಮಧ್ಯೆ ಏನೇನು ನಡೀತೋ ಯಾರಿಗ್ ಗೊತ್ತು. ಅದೇ ಮಗುನ ಕಾಪಾಡೋದಕ್ಕೆ ಶ್ರಾವಣಿ ಅಮ್ಮ ಮೇಲತ್ತಿ ಇಳಿವಾಗ ಬಿದ್ದು ಏಟ್ ಮಾಡ್ಕೊಂಡ್ರಲ್ಲ, ಅದಕ್ಕೆ ಮುನ್ಸ್ಕೊಂಡಿರ್ಬೇಕು. ಅಲ್ಲ ಕಣೆ, ನಮ್ಮ ಶ್ರಾವಣಿಯಮ್ಮವ್ರು ಮಾಡೋದೆಲ್ಲ ಒಳ್ಳೆ ಕೆಲಸನೇ. ಆದ್ರೆ ನೋಡೋರ ಕಣ್ಣಿಗೆ ಏನೋ ಅವಂತರ ಮಾಡಿಬಿಟ್ರು ಅಂತ ಅನಿಸುತ್ತೆ. ಮಗು ಕಾಪಾಡಿದ್ದಕ್ಕೆ ಒಂದು ಕಡೆ ಧನಲಕ್ಷ್ಮಿ ಹಂಗ್ಸ್ ಮಾತಾಡ್ತಾಳೆ, ಇದ್ ಕಡೆ ಸುಬ್ಬುನು ಹೀಗೆ ಮಾಡಿದ್ರೆ ಹೇಗೆ? ಆ ಧನಲಕ್ಷ್ಮಿಗೆ ಮಗುನ ಕಾಪಾಡಿದಿರೋ ಅನ್ನೋ ಪರಿಜ್ಞಾನನೇ ಇಲ್ಲ ಕಣೆ. ಪಾಲ್ ಕೊಡ್ಸಿದಕ್ಕೆ ಬೈತಾಳಲ್ಲ. ಶ್ರಾವಣಿ ಅಮ್ಮನ ಮೇಲೆ ದನಗೆ ಸಿಟ್ಟಿರೋದಕ್ಕೆ ಅವ್ರು ಏನೇ ಮಾಡಿದ್ರು ಇವಳಿಗೆ ತಪ್ಪಾಗೆ ಕಾಣಿಸುತ್ತೆ. ಇದರಲ್ಲಿ ನಂದು ತಪ್ಪಿದೆ. ಆಯ್ತು ಕಣೆ, ಈಗ ನಾನೇನು ಮಾಡಬೇಕು ಅದನ್ನ ಹೇಳು. ಅದೇ ಕಣ್ರಿ, ಶ್ರಾವಣಿ ಅಮ್ಮನ್ಗೆ ಕೈ ಏಟಾಗಿದೆ, ಊಟ ಮಾಡಕ್ ಆಗ್ತಿಲ್ಲ. ಇವನ್ ಸಿಟ್ಟು ಮಾಡ್ಕೊಂಡಿದ್ದಾನಲ್ಲ, ಅದಕ್ಕೆ ಅವ್ರಿಗೆ ತಿನ್ನಿಸ್ತಾ ಇಲ್ಲ. ಹೇಗಾದ್ರೂ ಮಾಡಿ ಶ್ರಾವಣಿ ಅಮ್ಮನ್ಗೆ ಸುಬ್ರಹ್ಮಣ್ಯನೇ ಊಟ ಮಾಡ್ಸೋವಾಗ ಮಾಡ್ರಿ. ಅಷ್ಟೇ ತಾನೇ? ಸುಬ್ಬನೇ ಮನೆಯವ್ರ ಮುಂದೆ ಊಟ ಮಾಡಿಸೋ ಹಾಗೆ ನಾನು ಮಾಡ್ತೀನಿ ನೋಡು. ಹೌದಾ? ಹೇಗಿರಿ? ಹೇಳ್ತೀನಿ ಕಣೆ. ಅಯ್ಯೋ ಹೇಳ್ರಿ. ಹೇಳ್ತೀನಿ ಬಾರ. ಅಯ್ಯೋ ರೀ, ನೀವೇನು ಹೇಳ್ಬೇಡಿ, ಬರೀ ತಿನ್ನು ತಿನ್ನು. ಏನ್ರಿ ಮಾಡ್ತಿದ್ದೀರಾ ನೀವು? ನಾನು ಹೇಳಿದ್ದು ಸುಬ್ರಹ್ಮಣ್ಯ ಶ್ರಾವಣಿ ಅಮ್ಮನ್ಗೆ ಊಟ ಮಾಡಿಸ್ಲಿ ಅಂತ. ನೀವು ನೋಡಿದ್ರೆ ನನ್ಗೆ ಊಟ ಮಾಡ್ಸಕ್ ಬರ್ತೀರಾ? ಅಯ್ಯೋ, ತಪ್ಪೇನಿದೆ? ಈ ಪದ್ಮನಾಭ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ತಿನ್ನು. ಮಾವ, ಏನು ನೀವು ಊಟ ಮಾಡಿಸ್ತಾ ಇದ್ದೀರಾ? ಅತ್ತೆ, ನಿಮ್ಮ ಕೈಗೇನಾಯ್ತು? ಗೋರಂಟಿ ಹಾಕೊಂಡಿದ್ದೀನಿ. ಗೋರಂಟಿ ಅಲ್ಲ ಅತ್ತೆ, ಎಲ್ರು ಹಬ್ಬಕ್ಕೆ ತಾನೇ ಗೋರಂಟಿ ಹಚ್ಕೊಳ್ಳೋದು. ನೀವೇನೋ ಹಬ್ಬ ಮುಗಿದ ಮೇಲೆ ಹಚ್ಕೊಂಡಿದ್ದೀರಾ? ಹೊಸ ಬೈಕೆ ಏನು? ಇದೇನು ಹೇಳಿದ್ರೆ ಹೀಗನ್ಬಿಟ್ರಿ? ಆಸೆ ಹಬ್ಬದ ದಿನ ಮಾತ್ರ ಬರಬೇಕಾ? ಬೇರೆ ದಿನ ಬರಬಾರ್ದಾ? ಮನಸ್ಸಿಗೆ ಯಾವಾಗ ಆಸೆ ಬರುತ್ತೋ ಆಗಲೇ ಈಡೇರಿಸ್ಕೊಂಡ್ಬಿಡ್ಬೇಕು. ಆಗಲೇ ನೆಮ್ಮದಿ, ಸಂತೋಷ, ತೃಪ್ತಿ ಸಿಗೋದು. ಇಲ್ಲಿ ಅದು ಯಾಕೆ ನಾಚ್ಕೋತ್ಯ? ಗಂಡ ಹೆಂಡತಿಗೆ ತಿನ್ಸೋದ್ರಲ್ಲಿ ತಪ್ಪೇನಿದೆ? ಇಲ್ಲಿ ಬೇಡ ರೀ. ಏನ್ರಿ ಇದು ಎಲ್ರ ಮುಂದೆ? ನಾನೇನು ಮಗುನ? ಬೇಕಾದ್ರೆ ಸ್ಪೂನ್ ಹಾಕ್ಕೊಡಿ, ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ನಾನೇ ತಿಂತೀನಿ. ಈಗ ನನಗೆ ಊಟ ಬೇಡ. ಏನಮ್ಮ ಕೈ ಗೋರಂಟೆ ಹಚ್ಕೊಂಡ್ಬಿಟ್ಟಿದ್ಯಾ? ನೋಡಿದನು ಗೋರಂಟಿ ಹಚ್ಕೋಬೇಕು ಅಂತ ಆಸೆ ಪಟ್ಲು, ಅದಕ್ಕೆ ಹಚ್ಕೋ ಅಂತ ಹೇಳಿದೆ. ನೋಡು, ಕೈಯೆಲ್ಲ ಗೋರಂಟಿ ಆಗಿದೆ, ಊಟ ಮಾಡೋಕ್ಕಾಗ್ತಿಲ್ಲ. ನಾನೇ ಊಟ ಮಾಡ್ತೀನಿ ಅಂದರೆ ಬೇಡ ಅಂತಿದ್ದಾಳೆ. ಎಲ್ರ ಮುಂದೆ ಗಂಡನ ಕೈಲಿ ಊಟ ಮಾಡಿಸ್ಕೊಳ್ಳೋಕ್ಕೆ ನಾಚಿಕೆ ಅಂತ. ಯಾಕಮ್ಮ ನಾಚ್ಕೋತಿದ್ಯಾ? ಹೆಂಡತಿ ಕೈಲಿ ಊಟ ಮಾಡಕ್ಕಾಗಿಲ್ಲ ಅಂದ್ರೆ ಗಂಡ ತಾನೇ ಊಟ ಮಾಡಿಸ್ಬೇಕು. ಗಂಡ ಊಟ ಮಾಡಿಸಿದ್ರೆ ಏನು ತಪ್ಪಿಲ್ಲ. ಬರೀ ಮನೆಯವ್ರ ಮುಂದೆ ಅಷ್ಟೇ ಅಲ್ಲ, ಊರವ್ರೆಲ್ರ ಮುಂದೆನೂ ಗಂಡ ಊಟ ಮಾಡಿಸ್ಬೋದಮ್ಮ. ಎಂತ ಮಾತು ಹೇಳಿದಮ್ಮ, ಚಿನ್ನದಂತ ಮಾತು. ಇನ್ನೊಂದ್ಸಲ ಹೇಳು ನಿಮ್ಮಮ್ಮನಿಗೆ. ಬೇಡ ರೀ. ಆದರೂ ಎಲ್ರ ಮುಂದೆ ಗಂಡನ ಕೈಲಿ ಊಟ ಮಾಡಿಸ್ಕೊಳ್ಳೋದು ಸರಿ ಅನ್ಸಲ್ಲಪ್ಪ. ಇದೆಲ್ಲ ಅತಿ ಆಗಲ್ವೇನೆ ತಾನು? ಎಂಥದ್ದು ಇಲ್ಲ ಅತ್ತೆ. ಅಯ್ಯೋ, ಇಂಥ ಗಂಡನ್ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿದ್ರಿ. ಏನ್ರೆ ಎಂತ ಮಾತು ಹೇಳಿದ್ರಿ? ಇದಲ್ವ ಮಾತು? ಸರಿಯಾಗಿ ಕೇಳಿಸ್ಕೊ. ನಿನ್ನ ಮುಂದೆನೆ ಎಲ್ಲರೂ ಹೇಳ್ತಾ ಇದ್ದಾರೆ, ಗಂಡ ಹೆಂಡತಿಗೆ ಊಟ ಮಾಡಿಸಿದ್ರೆ ಯಾವ ತಪ್ಪು ಇಲ್ಲ, ಅದು ಗಂಡನ ಕರ್ತವ್ಯ. ಅರ್ಥ ಆಯ್ತಾ? ಈಗಲಾದ್ರು ಆನು ರೀ, ನನ್ನ ಕೈಗೂ ಪೆಟ್ಟಾಗಿದೆ ಅಲ್ವಾ? ನೀವೇ ತಾನೇ ಊಟ ಮಾಡಿಸ್ಬೇಕು. ಅದ್ರಲ್ಲಿ ತಪ್ಪೇನಿದೆ ಶ್ರಾವಣಮ್ಮ? ಅದನ್ನು ಕೇಳ್ತಾ ಇದ್ರಲ್ಲ.
ಕೈಗೆ ಗೋರಂಟಿ ಹಚ್ಕೊಂಡಿರೋದಕ್ಕೆ ನಾನು ಊಟ ಮಾಡಿಸ್ತಾ ಇದ್ದೀನಿ. ಅಂಥದ್ರಲ್ಲಿ ಮಗುನ ಕಾಪಾಡಕ್ಕೆ ಹೋಗಿ ನಿಮ್ಮ ಕೈ ಪೆಟ್ಟಾಗಿದೆ. ನಿಮಗೆ ಸುಬ್ಬನೇ ಊಟ ಮಾಡಿಸ್ಬೇಕು, ಅದು ಅವನ ಕರ್ತವ್ಯ. ಏನೋ ಮಗನೇ, ಯಾಕೋ ಶ್ರಾವಣಿಯಮ್ಮವ್ರಿಗೆ ಊಟ ಮಾಡಿಸಲ್ವನ್ನ? ಅಪ್ಪ ಎಲ್ರೂ ಮುಂದೆ ನಾನು ತಪ್ಪೇನು? ಮನೆಯವರೆಲ್ಲ ಹೇಳ್ತಿಲ್ವನು? ನಿಮ್ಮ ಅಕ್ಕ ಹೇಳಿದ್ಲು, ನಿಮ್ಮ ಭಾವ ಹೇಳಿದ್ರು, ಗಂಡ ಹೆಂಡತಿಗೆ ಊಟ ಮಾಡಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಪ್ರತಿಯೊಬ್ಬ ಒಳ್ಳೆ ಗಂಡ ಮಾಡಬೇಕಾಗಿರೋ ಇರೋ ಕರ್ತವ್ಯ ಕಣ ಇದು. ಹೋಗೋ ಊಟ ಮಾಡಿಸೋ. ಏನು ಮುಖ ನೋಡ್ತಿದ್ಯಾ ವಿಶಾಲು? ಹೇಳೆ. ಧನಮ್ಮ, ಊಟ ತಂದ್ಕೊಡಮ್ಮ. ಸುಬ್ರಹ್ಮಣ್ಯ, ತಿನ್ಸಪ್ಪ. ತಿನ್ನಿಸ್ತೀನಪ್ಪ. ನನ್ನ ಗಂಡ ಎಷ್ಟು ಬುದ್ಧಿವಂತ ಅಂತ ನನಗೆ ಗೊತ್ತೇ ಇರಲಿಲ್ಲ. ಜಗಳ ಆಡೋ ಬಾಯಿಲಿ ಜೈ ಅನ್ನಿಸ್ಕೊಳ್ಳೋದು ಇದೆ ತಾನೇ ರೀ. ಒಟ್ಟಾರೆ ನನ್ನ ಮಗ ನನ್ನ ಸೊಸೆಗೆ ಊಟ ಮಾಡಿಸ್ತಿದ್ದಾನಲ್ಲ, ತುಂಬ ಖುಷಿ ಆಯಿತು. ಅನಂತಶಯನ, ಪದ್ಮನಾಭ, ಮನಿ ಇಲ್ಲದೆ ಹನಿಮೂನಿಗೆ ಹೋಗಕ್ಕಾಗತ್ತೆ? ಇವ್ರು 4 ಜನ ಹನಿಮೂನ್ ಮುಗಿಸ್ಕೊಂಡು ಬರೋದ್ರಲ್ಲಿ ನಾವು ಈ ಮನೆ ಮಾರ್ಕೋಬೇಕಾಗತ್ತೆ. ಸಾಧ್ಯ ಇಲ್ಲ ಬಿಡು ಮಮ್ಮಿ. ಯಾಕಲೆ? ಇದು ಬಾಡಿಗೆ ಮನೆ. ಬಾಯಿ ಅಲ್ವೇ ವಿಶಾಲು, ನೀನಾದ್ರೂ ಹೇಳೆ ಹನಿಮೂನಿಗೆ ಹೋಗೋದು ಬೇಡ ಅಂತ. ನೋಡು, ಯಾರೇ ಟಿಕೆಟ್ ಬುಕ್ ಮಾಡಿಸಿರ್ಲಿ, ಯಾರು ಏನೇ ಮಾಡಿದ್ರು ಖರ್ಚಾಗೋದು ನಮ್ಮ ಕಾರ್ತಿಕೇಯನ ದುಡ್ಡು ಅಷ್ಟೇ ಅಲ್ವೇನೆ? ನಾನು ಯಾರಿಗೂ ಏನು ಹೇಳಲ್ಲ. ಮಕ್ಳಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ನನ್ಗೆ ಯಾಕೆ ಬೇಕು ಬೇರೆಯವ್ರ ವಿಷಯ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.